ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಭೀಷ್ಮನು ಕರ್ಣನನ್ನು ಅರ್ಧರಥನೆಂದು ಹೇಳಿದುದಕ್ಕಾಗಿ ಕರ್ಣನು ಭೀಷ್ಮನನ್ನು ನಿಂದಿಸಿ ಭೀಷ್ಮನು ಸಾಯುವವರೆಗೂ ತಾನು ಆಯುಧವನ್ನು ಹಿಡಿದು ಯುದ್ಧ ಮಾಡುವುದಿಲ್ಲವೆಂಬುದು, ಭೀಷ್ಮನು ಕರ್ಣನನ್ನು ನಿಂದಿಸಿದುದು ದುರ್ಯೋಧನನ ಸಮಾಧಾನವು ಎಂಬ 168ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ದುರ್ಯೋಧನ, ಕೇಳು. ನಿನ್ನಲ್ಲಿ ಅಚಲ ವೃಷಕರೆಂಬ ಸಹೋದರರಿಬ್ಬರು ಒಳ್ಳೆ ರಥಿಕರೆ. ಅವರು ನಿನ್ನ ಶತ್ರುಗಳನ್ನು ಧ್ವಂಸ ಮಾಡುವರು. ಬಲಾಢ್ಯರು, ಇನ್ನು ಪ್ರಾಯದ ವಯಸ್ಸುಳ್ಳವರು, ದೃಢವಾದ ಕೋಪವುಳ್ಳವರು, ಒಳ್ಳೆ ಆಯುಧಗಳುಳ್ಳವರು. ದುರ್ಯೋಧನ, ನಿನಗೆ ಯಾವಾಗಲೂ ಪರಮಾಪ್ತನಾಗಿ ಯಾವಾಗಲೂ ಪಾಂಡವರೊಡನೆ ನಿನ್ನನ್ನು ಪ್ರೋತ್ಸಾಹಗೊಳಿಸುತ್ತಿರುವ ಈ ಕರ್ಣನುಂಟಲ್ಲವೇ, ಅವನು ಯುದ್ಧದಲ್ಲಿ ಸಮರ್ಥನೆ. ಆದರೆ ಬಹಳ ಕ್ರೂರ ವರ್ತನವುಳ್ಳವನು, ಆತ್ಮ ಪ್ರಶಂಸೆ ಮಾಡಿಕೊಳ್ಳತಕ್ಕವನು, ಅಲ್ಪ ಸ್ವಭಾವವುಳ್ಳವನು. ನಿನಗೆ ಮಂತ್ರಿಯೂ ನಿಯಾಮಕನು ಬಂಧುವೋ ಆದ ಈ ಕರ್ಣನು ಬಹಳ ಗರ್ವಿಷ್ಠನು. ಇವನು ಪೂರ್ಣ ರಥನೂ ಅಲ್ಲ, ಅತಿರಥನೂ ಅಲ್ಲ. ಏಕೆಂದರೆ ಇವನಿಗೆ ಸಹಜವಾಗಿದ್ದ ಕವಚವೂ ಹೋಯಿತು, ಸಹಜವಾಗಿದ್ದ ದಿವ್ಯ ಕುಂಡಲಗಳು ಹೋದವು. ಹೀಗೆ ಇವನು ಮುಂದಾಲೋಚನೆಯಿಲ್ಲದೆ ತನಗಿದ್ದ ಕವಚ ಕುಂಡಲಗಳನ್ನು ಕಳೆದನು. ಇದಲ್ಲದೆ ಇವನು ಯಾವಾಗಲೂ ಕಾಲವನ್ನರಿಯದೆ ಎಲ್ಲರಲ್ಲಿಯೂ ಕನಿಕರವನ್ನು ತೋರಿಸತಕ್ಕವನು. ಅದರೊಂದಿಗೆಯೇ ಇತರರನ್ನು ಬಾಯಿಗೆ ಬಂದ ಹಾಗೆ ನಿಂದಿಸತಕ್ಕವನು. ಒಮ್ಮೆ ಪರಶುರಾಮನ ಶಾಪದಿಂದಲೂ ಮತ್ತೊಮ್ಮೆ ಬ್ರಾಹ್ಮಣ ಶಾಪದಿಂದಲೂ ಇವನಿಗೆ ಸಮಯದಲ್ಲಿ ಶಸ್ತ್ರಗಳ ನೆನಪೇ ಬರುವುದಿಲ್ಲ. ತನಗೆ ಅಸಾಧಾರಣವಾಗಿದ್ದ ಕವಚ ಕುಂಡಲಗಳನ್ನು ಕಳೆದುಕೊಂಡುದರಿಂದ ಇವನನ್ನು ನಾನು ಅರ್ಧರಥನೆಂದೇ ತಿಳಿದುಕೊಂಡಿರುವೆನು. ಅರ್ಜುನನನ್ನು ಎದುರಿಸಿದ ಮೇಲೆ ಇವನು ತಿರುಗಿ ಜೀವದಿಂದ ಬದುಕಿ ಬರುವುದೇ ಕಷ್ಟವು ಎಂದನು. ಆಗ ಸಮೀಪದಲ್ಲಿದ್ದ ದ್ರೋಣನು, ಭೀಷ್ಮ, ನೀನು ಹೇಳಿದುದು ನಿಜವೇ, ಅದು ಸುಳ್ಳಲ್ಲ. ಒಂದೊಂದು ಯುದ್ಧದಲ್ಲಿಯೂ ಇವನು ಬರೀ ಹೆಮ್ಮೆಯನ್ನು ಕೊಚ್ಚಿಕೊಳ್ಳುವನೇ ಹೊರತು ಹೋದ ಕಡೆಗಳಲ್ಲೆಲ್ಲ ಶತ್ರುಗಳಿಗೆ ಬೆನ್ನು ಕೊಟ್ಟು ಓಡಿರುವನು. ಈ ಕರ್ಣನು ಕಾಲವನ್ನರಿಯದೆ ಕನಿಕರವನ್ನು ತೋರಿಸತಕ್ಕವನು ಎಂಬುದು ನಿಜವೇ. ಯುದ್ಧದಲ್ಲಿ ಎಚ್ಚರ ತಪ್ಪಿದವನು. ಆದುದರಿಂದ ನನಗೂ ಇವನು ಅರ್ಧರಥನೆಂದೇ ತೋರಿದೆ ಎಂದನು. ಈ ಮಾತನ್ನು ಕೇಳಿದೊಡನೆ ಕರ್ಣನಿಗೆ ಕಣ್ಣುಗಳು ಕೆಂಪಾದವು. ಭೀಷ್ಮನನ್ನು ಕಷೆಯಿಂದ ಹೊಡೆದಂತೆ ಕಠಿಣ ವಾಕ್ಯಗಳಿಂದ ಧಿಕ್ಕರಿಸುತ್ತಾ, ಪಿತಾಮಹ, ಬಾಯಿಗೆ ಬಂದ ಹಾಗೆ ನೀನು ನನ್ನನ್ನು ನಿಂದಿಸಿ ನಿನ್ನ ವಾಗ್ಬಾಣಗಳಿಂದ ನೋಯಿಸುತ್ತಿರುವೆ. ನೀನು ಯಾವಾಗಲೂ ನಿರಪರಾಧಿಯಾದ ನನ್ನನ್ನು ದ್ವೇಷಿಸುತ್ತಾ ಹೀಗೆಯೇ ಹೇಳುತ್ತಿರುವೆ. ಈ ದುರ್ಯೋಧನನಿಗಾಗಿ ನಾನು ಅದನ್ನೆಲ್ಲ ಸಹಿಸಿಕೊಂಡಿರುವೆನು. ನೀನು ನನ್ನನ್ನು ಮೂಢನೆಂದು ಅಲ್ಪನೆಂದು ಹೇಳುತ್ತಲೇ ಇರುವೆ. ನಿನ್ನ ಅಭಿಪ್ರಾಯದಲ್ಲಿ ನಾನು ಅರ್ಧರಥನಾದರೆ ನನ್ನ ಅಭಿಪ್ರಾಯದಲ್ಲಿ ನೀನು ಅರ್ಧರಥನು. ಇದರಲ್ಲಿ ಸಂದೇಹವಿಲ್ಲ. ನೀನು ಲೋಕಕ್ಕೆಲ್ಲ ಸತ್ಯವಾದಿಯಾಗಿರಬಹುದು. ನನಗಾದರೂ ನಿನ್ನ ಮಾತಿಗೆ ಬೆಲೆಯೇ ಇಲ್ಲ. ನೀನು ಯಾವಾಗಲೂ ಕೌರವರಿಗೆ ಶತ್ರು. ಈ ರಾಜನು ಅದನ್ನು ಕಾಣನು. ಒಬ್ಬರಿಗೊಬ್ಬರಿಗೆ ಸಮಾನರಾಗಿ ಕಾರ್ಯದಲ್ಲಿ ಸಮರ್ಥರಾಗಿರುವ ರಾಜರಲ್ಲಿ ಇಂತಹ ತೇಜೋವಧವನ್ನು ಮಾಡಿ ಯುದ್ಧ ಕಾಲದಲ್ಲಿ ಒಬ್ಬರಿಗೊಬ್ಬರು ಭೇದವನ್ನು ಉಂಟು ಮಾಡುವವನು ನಿನ್ನಂತೆ ಬೇರೆ ಯಾವನಿರುವನು? ನೀನಾದರೋ ಗುಣಗಳಿಗೆ ಮತ್ಸರಪಟ್ಟು ದ್ವೇಷವನ್ನೇ ತಂದೊಡ್ಡುತ್ತಿರುವೆ. ಕ್ಷತ್ರಿಯನ ಮಹಾರಥತ್ವವನ್ನು ತಿಳಿಯುವುದು ಸುಲಭವಲ್ಲ. ವಯಸ್ಸಿನಿಂದಾಗಲಿ, ನೆರೆತ ಕೂದಲಿಂದಾಗಲಿ, ಹಣದಿಂದಾಗಲಿ, ಬಂಧು ಮಿತ್ರರ ಬಲದಿಂದಾಗಲಿ ಕ್ಷತ್ರಿಯನು ಮಹಾರಥನೆನಿಸುವುದಿಲ್ಲ. ಬಾಹುಬಲದಿಂದಲೇ ಕ್ಷತ್ರಿಯನಿಗೆ ಮೇಲ್ಮೆ. ಕಾಮದ್ವೇಷಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೇ ನಿಜವನ್ನು ತಿಳಿಯದೆ ಅಜ್ಞತೆಯಿಂದ ನೀನು ನಮ್ಮ ಸೈನ್ಯದಲ್ಲಿರುವ ಮಹಾರಥರನ್ನು ಅತಿರಥರನ್ನು ನಿನ್ನ ಮನಸ್ಸಿಗೆ ಬಂದಂತೆ ಎಣಿಸುತ್ತಿರುವೆ. ನಿನ್ನ ಮಾತಿಗೆ ಬೆಲೆ ಏನಿದೆ? ಓ ದುರ್ಯೋಧನ, ಮಹಾಬಾಹು, ಈ ಭೀಷ್ಮನನ್ನು ನಂಬಿ ಕಟ್ಟು ಹೋಗಬೇಡ. ನಿನ್ನಲ್ಲಿ ನೀನೇ ಚೆನ್ನಾಗಿ ಆಲೋಚಿಸಿ ನೋಡಿ ಕೆಲಸ ಮಾಡು. ಮನಸ್ಸುಳ್ಳ ಈ ಭೀಷ್ಮನನ್ನು ತೊರೆದು ಬಿಡು. ಇವನು ನಿನಗೆ ಕೇಡನ್ನೇ ತಂದೊಡ್ಡುವನು. ರಾಜ, ಸೈನ್ಯದಲ್ಲಿ ಇಂತಹ ಕಲಹಗಳನ್ನೆಬ್ಬಿಸಿ ಒಬ್ಬರಿಗೊಬ್ಬರಿಗೆ ಮನಸ್ತಾಪವನ್ನು ಉಂಟು ಮಾಡಿದರೆ ಅದರಿಂದ ಒಡೆದು ಹೋದ ಸೈನ್ಯವು ತಿರುಗಿ ಸೇರುವುದು ಕಷ್ಟವು.
ಬಹುಕಾಲದಿಂದ ಪರಂಪರೆಯಾಗಿ ಬಂದ ಮೂಲ ಬಲವಾದರೂ ಕೂಡ ಒಂದಾವರ್ತಿ ಇಂತಹ ಕಲಹಗಳಿಂದ ಚದುರಿ ಹೋದ ಮೇಲೆ ತಿರುಗಿ ಅದನ್ನು ಸೇರಿಸುವುದು ಕಷ್ಟವು. ಹೀಗಿರುವಾಗ ನಾನಾ ಕಡೆಯಿಂದಲೂ ಈಗ ನಮ್ಮ ಕಡೆಗೆ ಬಂದು ಸೇರಿರುವ ಸೈನ್ಯಗಳ ವಿಷಯವನ್ನು ಹೇಳಬೇಕಾದುದೇನು? ಈ ರಾಜರು ನಮ್ಮನ್ನು ಕೈಬಿಟ್ಟು ಹೋದರೆ ತಿರುಗಿ ಸೇರುವ ಸಂಭವವಿಲ್ಲ. ಈಗಾಗಲೇ ಈ ಭೀಷ್ಮನ ಅಸಂಬದ್ಧ ಪ್ರಲಾಪಗಳಿಂದ ನಮ್ಮ ಯೋಧರ ಮನಸ್ಸು ಒಡೆದು ಹೋಗುತ್ತಿದೆ. ಪ್ರತ್ಯಕ್ಷವಾಗಿಯೇ ಇವನು ನಮ್ಮೆಲ್ಲರಿಗೂ ತೇಜೋವಧವನ್ನು ಮಾಡುತ್ತಿರುವನು. ಈ ಅಲ್ಪಜ್ಞನಾದ ಭೀಷ್ಮನೆಲ್ಲಿ? ಇವನಿಗೆ ರಥಾತಿರಥರ ತಿಳುವಳಿಕೆಯಲ್ಲಿ? ರಾಜ, ನೀನು ಇವನ ಮಾತನ್ನು ನಂಬಬೇಡ. ಪಾಂಡವರ ಸೈನ್ಯವನ್ನೆಲ್ಲ ನಾನೊಬ್ಬನೇ ತಡೆಯುವೆನು. ಅಮೋಘ ಬಾಣವುಳ್ಳ ನನ್ನನ್ನು ಎದುರಿಸಿದ ಮೇಲೆ ಪಾಂಡವರು, ಪಾಂಚಾಲರು ಹುಲಿಯನ್ನು ಕಂಡ ದನಗಳಂತೆ ಭಯಪಟ್ಟು ದಿಕ್ಕು ದಿಕ್ಕಿಗೆ ಪಲಾಯನ ಮಾಡುವುದೇ ನಿಶ್ಚಯವು. ಆ ಯುದ್ಧವೆಲ್ಲಿ? ಆ ಹೊಡೆದಾಟವೆಲ್ಲಿ? ಆ ಮಂತ್ರಾಲೋಚನೆಯಲ್ಲಿ? ಆ ವೀರವಾದಗಳಲ್ಲಿ? ವಯಸ್ಸು ಕಳೆದು ಮುದಿತನದಿಂದ ಅರಳು ಮರಳಾಗಿ ಈಗಾಗಲೇ ಯಮನಿಂದ ಎಳೆಯಲ್ಪಡುತ್ತಿರುವ ಮೂಢ ಬುದ್ಧಿಯುಳ್ಳ ಈ ಭೀಷ್ಮನೆಲ್ಲಿ? ಈ ಮುದುಕನು ತಾನೊಬ್ಬನೇ ಎಲ್ಲ ಜಗತ್ತಿಗೂ ಮೇಲೆಂದು ಸ್ಪರ್ಧಿಸುವನು. ಅಲ್ಪ ಬುದ್ಧಿಯುಳ್ಳ ಇವನು ಬೇರೊಬ್ಬನನ್ನು ಮನುಷ್ಯನನ್ನಾಗಿಯೇ ಭಾವಿಸುವುದಿಲ್ಲ. ವೃದ್ಧರ ಮಾತನ್ನು ಕೇಳಬೇಕೆಂದು ಶಾಸ್ತ್ರಗಳು ಹೇಳುವುದೇನೋ ವಾಸ್ತವವೇ. ಆದರೆ ಅತಿವೃದ್ಧರ ಮಾತನ್ನು ಕೇಳಬಾರದು. ಬಹಳ ಮುದುಕರನ್ನು ಅರಿಯದ ಬಹಳವಾಗಿ ಮುದುಕರನ್ನು ಅರಿಯದ ಬಾಲಕರಂತೆಯೇ ತಿಳಿಯಬೇಕು. ರಾಜ, ನಾನು ಅಸಹಾಯನಾಗಿಯೇ ಪಾಂಡವ ಸೈನ್ಯವನ್ನೆಲ್ಲ ಕೊಲ್ಲಬಲ್ಲೆನು, ಇದು ನಿಶ್ಚಯವು. ಆದರೆ ಈಗ ನೀನು ಈ ಭೀಷ್ಮನನ್ನು ಸೇನಾಪತಿಯನ್ನಾಗಿ ಮಾಡಿರುವುದರಿಂದ ಆ ಕೀರ್ತಿಯೆಲ್ಲವೂ ಅವನಿಗೆ ಹೋಗುವುದೇ ಹೊರತು ಕಷ್ಟಪಟ್ಟು ಯುದ್ಧ ಮಾಡಿದರೂ ಅವನ ಕೈ ಕೆಳಗಿನ ಯೋಧರಿಗೆ ಹೇಗೂ ಹೆಸರು ಬರಲಾರದು. ಆದುದರಿಂದ ಈ ಭೀಷ್ಮನು ಜೀವಿಸಿರುವವರೆಗೆ ನಾನು ಯುದ್ಧ ಮಾಡುವುದಿಲ್ಲ. ಇವನು ಸತ್ತ ಮೇಲೆಯೇ ನಾನು ಎಲ್ಲಾ ಮಹಾರಥರನ್ನು ಎದುರಿಸಿ ನನ್ನ ಪರಾಕ್ರಮವನ್ನು ತೋರಿಸುವೆನು ಎಂದನು. ಆಗ ಭೀಷ್ಮನು ಕರ್ಣನನ್ನು ನೋಡಿ, ಹೋ ಸೂತಪುತ್ರ, ಸಮುದ್ರದಂತೆ ಅಪಾರವಾದ ಯುದ್ಧಭಾರವೇನೋ ಈಗ ನನ್ನ ಮೇಲೆ ಹೊರಿಸಲ್ಪಟ್ಟಿದೆ. ಬಹುಕಾಲದಿಂದ ಇದು ನನ್ನ ಮೇಲೆ ಬೀಳುವುದೆಂದು ತಿಳಿದೇ ಇತ್ತು. ಅಂತಹ ಕಠಿಣ ಕಾಲವು ಇಂದು ಪ್ರಾಪ್ತವಾಯಿತು. ಈ ಸಮಯದಲ್ಲಿ ಅನ್ಯೋನ್ಯ ಭೇದವನ್ನು ಹುಟ್ಟಿಸಬಾರದೆಂದೇ ಈಗ ನಾನು ನಿನ್ನನ್ನು ಕೊಲ್ಲದೆ ಬಿಟ್ಟಿರುವೆನೆಂದು ತಿಳಿ. ನಾನು ಮುದುಕನಾಗಿದ್ದರೂ ತರುಣ ವಯಸ್ಸುಳ್ಳ ನಿನ್ನ ಯುದ್ಧೋತ್ಸಾಹವನ್ನು, ಪ್ರಾಣದಾಶೆಯನ್ನು ಈ ಕ್ಷಣವೇ ನೀಗಿಸಬಲ್ಲೆನು. ಎಲಾ ಸೂತ, ನಿನ್ನ ಗುರುವಾದ ಪರಶುರಾಮನ ಮಹಾಸ್ತ್ರಗಳನ್ನೇ ನಾನು ಲಕ್ಷ್ಯ ಮಾಡಿದವನಲ್ಲ. ಅವನ ದಿವ್ಯಾಸ್ತ್ರಗಳು ಕೂಡ ನನ್ನನ್ನು ನೋಯಿಸಲಾರದೆ ಹೋದವು. ಇನ್ನು ನೀನು ನನ್ನನ್ನು ಏನು ಮಾಡಬಲ್ಲೆ? ಸತ್ಪುರುಷರು ಇಂತಹ ಆತ್ಮಸ್ತುತಿಯನ್ನು ಮಾಡಿಕೊಳ್ಳಲಾರರು. ಆದರೆ ನಿನ್ನ ಮಾತುಗಳು ನನ್ನ ಮನಸ್ಸನ್ನು ಕದಲಿಸಿದುದರಿಂದ ನಾನು ಹೇಳಬೇಕಾಯಿತು. ಎಲಾ ಹೀನಕುಲದವನೇ, ಕಾಶಿರಾಜನ ಕನ್ಯೆಯರ ಸ್ವಯಂವರ ಕಾಲದಲ್ಲಿ ಅನೇಕ ಕ್ಷತ್ರಿಯರು ಒಂದಾಗಿ ಸೇರಿದ್ದಾಗ ನಾನೊಬ್ಬನೇ ರಥ ಮಾತ್ರ ಸಹಾಯನಾಗಿ ಅವರನ್ನೆಲ್ಲ ಓಡಿಸಿ ಆ ಕನ್ಯೆಯರನ್ನೆಲ್ಲ ತಂದೆನು. ಇಂತಹ ಸಾವಿರಾರು ಅಸಾಧ್ಯ ಕಾರ್ಯಗಳನ್ನು ಎಷ್ಟೋ ಸಂದರ್ಭಗಳಲ್ಲಿ ಏಕಾಕಿಯಾಗಿ ನಡೆಸಿರುವೆನು. ಸಾವಿರಾರು ಮಂದಿ ರಾಜರನ್ನು ಅವರ ಸೈನ್ಯದೊಡನೆ ನಾನೊಬ್ಬನೇ ರಣರಂಗದಿಂದ ಓಡಿಸಿರುವೆನು. ಮುಖ್ಯವಾಗಿ ವೈರ ಸ್ವರೂಪಿಯಾದ ನಿನ್ನಿಂದಲೇ ಕೌರವರಿಗೆ ಬುದ್ಧಿಯು ಕೆಟ್ಟು ಈ ವಿನಾಶ ಕಾಲವು ಬಂದೊದಗಿದೆ. ಈಗ ನಿನ್ನಿಂದ ಅದನ್ನು ತಪ್ಪಿಸುವುದಕ್ಕಾದರೆ ಪ್ರಯತ್ನಿಸು. ಈಗ ಯುದ್ಧದಲ್ಲಿ ನಿನ್ನ ಗಂಡಸುತನವನ್ನು ತೋರಿಸು. ನೀನು ಯಾವನನ್ನು ಸ್ಪರ್ಧಿಸುತ್ತಿರುವೆಯೋ ಆ ಅರ್ಜುನನೊಡನೆ ನೀನೇ ಯುದ್ಧ ಮಾಡು. ಆ ಯುದ್ಧದಿಂದ ನೀನು ತಲೆ ತಪ್ಪಿಸಿಕೊಂಡು ಬದುಕಿ ಬರುವುದನ್ನು ನಾವು ಕಣ್ಣಾರೆ ನೋಡುವೆವು ಎಂದನು. ಇಷ್ಟರಲ್ಲಿ ದುರ್ಯೋಧನನು ಭೀಷ್ಮನಿಗೆ ಉಂಟಾದ ಕೋಪವನ್ನು ನೋಡಿ ಭಯಪಟ್ಟು, ಆತ, ಏನಿದು? ನನ್ನನ್ನು ನೋಡು, ನಿನ್ನ ಕೋಪವನ್ನು ಅಡಗಿಸು. ಮುಂದೆ ಮಹತ್ತಾದ ಕಾರ್ಯವು ನಮ್ಮ ಮೇಲೆ ಬಿದ್ದಿರುವುದು. ನನ್ನನ್ನು ಕ್ಷೇಮದಿಂದ ಇರಿಸುವ ಮಾರ್ಗವೇನೋ ಅದನ್ನು ಚಿಂತಿಸು. ನೀವಿಬ್ಬರೂ ಮುಂದೆ ನನಗಾಗಿ ಎಷ್ಟೋ ದೊಡ್ಡ ಕೆಲಸಗಳನ್ನು ಮಾಡುವವರು. ನೀವಿಬ್ಬರೂ ಹೀಗೆ ಕೋಪಗೊಂಡು ಕೈಬಿಟ್ಟರೆ ಮುಂದಿನ ಕಾರ್ಯವು ಹೇಗೆ? ತಾತ, ಇನ್ನು ನಮ್ಮ ಕಡೆಯಲ್ಲಿರುವ ರಥಿಕರಾರು, ಅತಿರಥರಾರು ಎಂಬುದನ್ನು ಪೂರ್ಣವಾಗಿ ಕೇಳಬೇಕೆಂದಿದೆ. ಅದನ್ನೆಲ್ಲ ಪೂರ್ಣವಾಗಿ ನನಗೆ ತಿಳಿಸು.
ಇದಲ್ಲದೆ ನಮ್ಮ ಶತ್ರು ಸೈನ್ಯದಲ್ಲಿರುವ ಬಲಾಬಲಗಳನ್ನು ನಿನ್ನಿಂದ ಕೇಳಿ ತಿಳಿಯಬೇಕಾಗಿದೆ. ನಾಳೆ ಬೆಳಗಾದೊಡನೆಯೇ ಯುದ್ಧವು ಆರಂಭವಾಗುವುದು. ನೀನು ಹೇಳುವುದನ್ನು ಬೇಗನೆ ಮುಗಿಸು ಎಂದನು. ಇದು 168ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.